ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪತ್ರಿಕೆ 8 ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಪ್ರಮುಖವಾದ ಘಟನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 5 ಸಮಕಾಲೀನ ಘಟನೆಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಘಟಕಾಂಶಗಳಾದಂತಹ ಭಯೋತ್ಪಾದನೆ, ಅದರ ಅರ್ಥ, ವಿಧಗಳು ಮತ್ತು ಕಾರಣಗಳು ಇವುಗಳನ್ನು ಕುರಿತಂತೆ ಹಿಂದಿನ ಅವಧಿಗಳಲ್ಲಿ ಅರ್ಥಕೊಂಡಿದ್ದೇವೆ. ಇಂದಿನ ಈ ಅವಧಿಯಲ್ಲಿ ನಾವು ಜಾಗತಿಕ ತಾಪಮಾನ ಮತ್ತು ಪರಿಸರ, ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಒಂದು ವಿಷಯವನ್ನು ಕುರಿತಂತೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಈ ಒಂದು ಅವಧಿಯಲ್ಲಿ ನೀವು ಪಡೆಯಬಹುದಾದಂತಹ ಕಲಿಕಾಂಶಗಳು, ಕಲಿಕಾ ಫಲಗಳು ಈ ರೀತಿ ಇರ್ತದೆ. ತರಗತಿಯ ಮುಕ್ತಾಯದ ಹಂತದಲ್ಲಿ ಕಲಿಕಾರ್ಥಿಗಳೇ, ನೀವು ಜಾಗತಿಕ ತಾಪಮಾನವನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮರ್ಥರಾಗ್ತೀರಾ. ಹಾಗೆ ತರಗತಿಯ ಮುಕ್ತಾಯದ ಹಂತದಲ್ಲಿ ಜಾಗತಿಕ ತಾಪಮಾನ ಮತ್ತು ಪರಿಸರ ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ಕೂಡ ವಿವರಿಸುವಲ್ಲಿ ಸಮರ್ಥರಾಗ್ತೀರಾ. ಈ ಒಂದು ಕಲಿಕಾ ಫಲಗಳನ್ನು ನಾವು ಯಶಸ್ವಿಯಾಗಿ ಸಾಧಿಸಲಿದ್ದೇವೆ ತರಗತಿಯ ಒಂದು ಮುಕ್ತಾಯದ ಹಂತದಲ್ಲಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಇತ್ತೀಚಿನ ದಿನಗಳಲ್ಲಿ ಹಿಮಗಡ್ಡೆಗಳು ಕರಗ್ತಾ ಇರೋದ್ರ ಬಗ್ಗೆ ನಾವು ಸಾಕಷ್ಟು ವರದಿಗಳನ್ನು ಟಿವಿಯ ಮಾಧ್ಯಮದ ಮೂಲಕವಾಗಿ ನೋಡಿರ್ತೇವೆ. ಹಿಮದ ಗಡ್ಡೆಗಳು ಕರಗ್ತಾ ಇದ್ದಾವೆ ಅನ್ನುವಂಥದ್ದನ್ನು. ಸೊ ಹಿಮದ ಗಡ್ಡೆಗಳು ಕರಗ್ತಾ ಇರೋದ್ರಿಂದ ಸಮುದ್ರದಲ್ಲಿ ನೀರಿನ ಮಟ್ಟ ಏನಾಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಮುದ್ರದ ತೀರಕ್ಕೆ ಹೊಂದಿಕೊಂಡಿರುವಂತಹ ಭೂಭಾಗಗಳು ಪ್ರತಿ ವರ್ಷವೂ ಕೂಡ 1-2 ಇಂಚು ಮುಳುಗಡೆ ಆಗ್ತಾ ಇರುವಂತಹ ಸುದ್ದಿಗಳನ್ನು ಕೂಡ ನಾವು ನೋಡಿರ್ತೇವೆ. ಹಾಗೇನೆ ಅವುಗಳನ್ನು ನಿರ್ಲಕ್ಷ್ಯನೂ ಕೂಡ ನಾವು ಮಾಡಿರ್ತೇವೆ. ಗಲ್ಲುಗಳು ಕರಗ್ತಾ ಇರುವಂತಹದ್ದು ಏನಿದೆಯಲ್ಲ, ಅದು ಬಹಳ ದೊಡ್ಡ ಸುದ್ದಿ ವಿದ್ಯಾರ್ಥಿಗಳೇ. ಹಿಮಾಲಯ ಅಂತಕ್ಕಂತಹ ಒಂದು ಪರ್ವತ ಶ್ರೇಣಿ ಇದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಈ ಒಂದು ಹಿಮಗಲ್ಲುಗಳ ಕರಗುವಿಕೆ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ, ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಹಾಗೆಯೇ ಪ್ರವಾಹದ ಬಗ್ಗೆಯೂ ಕೂಡ ನೀವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳಿರ್ತೀರಾ. ಎಲ್ಲೆಂದರಲ್ಲಿ ಪ್ರವಾಹ ಉಂಟಾಗ್ತಾ ಇರುವಂತಹದ್ದು, ಫ್ಲಡ್ ಅಂತ ಕರಿತೇವೆ. ವ್ಯಾಪಕವಾಗಿ ಮಳೆ ಆಗ್ತಕ್ಕಂಥದ್ದು, ಅದರಿಂದಾಗಿ ಹತ್ತಿರದಲ್ಲಿರುವಂತಹ ಭೂಪ್ರದೇಶಗಳಿಗೆ ನೀರು ನುಗ್ಗುವಂತಹದ್ದು. ಸೊ ಇದನ್ನ ನೀವು ನೋಡಿರ್ತೀರಾ. ಇನ್ನು ಮೇಘಸ್ಫೋಟ ಅಂತ ಕರಿತೀವಿ. ಇದ್ದಕ್ಕಿದ್ದ ಹಾಗೆ ದಿಢೀರಂತ ಒಂದು ಪ್ರದೇಶದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ನೀರು ಅಂತಕ್ಕಂಥದ್ದು, ಮೋಡಗಳು ಒಂದೇ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆಯನ್ನು ಸುರಿಸ್ತಾ ಇರುವಂತಹದ್ದು, ದಿಢೀರಂತ ಮೇಘಸ್ಫೋಟ ಆಗ್ತಕ್ಕಂಥದ್ದು ಕೂಡ ಮೇಘಸ್ಫೋಟ ಆಗಿ ದುರಂತಗಳು ಉಂಟಾಗಿರುವುದನ್ನು ಕೂಡ ನಾವು ಅರಿತಿದ್ದೇವೆ ಅಥವಾ ನೀವು ತಿಳಿದುಕೊಂಡಿದ್ದೀರಿ. ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ ನಾನು ಭಾವಿಸ್ತೀನಿ. ಇನ್ನು ಅಕಾಲಿಕವಾಗಿರುವಂತಹ ಮಳೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮಳೆ ಬರಬೇಕು. ಆದರೆ ಏನಾಗ್ತಾ ಇದೆ ಅಂದರೆ, ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರೋದೇ ಇಲ್ಲ. ಅಕಾಲಿಕವಾಗಿರ್ತಕ್ಕಂತಹ ಮಳೆ ಯಾವಾಗ ಬರಬೇಕೋ ಆಗ ಬರೋದಿಲ್ಲ, ಯಾವಾಗ ಮಳೆ ಬರಬಾರ್ದು ಆಗ ಮಳೆ ಬರ್ತದೆ. ಸೊ ಈ ರೀತಿ ಮಳೆಯ ಒಂದು ಬೀಳುವಿಕೆಯಲ್ಲಿಯೂ ಕೂಡ ವ್ಯತ್ಯಾಸಗಳಾಗಿದೆ ಅನ್ನೋದನ್ನು ಕೂಡ ನಾವು ಅರಿತಿದ್ದೇವೆ. ಸೊ ಇವುಗಳೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಟುಕೊಂಡ ನಂತರ 2015ರಲ್ಲಿ ವಿಶ್ವದ ಮಹಾನ್ ನಾಯಕರೆಲ್ಲರೂ ಕೂಡ ಒಂದು ಕಡೆ ಫ್ರಾನ್ಸ್ ದೇಶದ ರಾಜಧಾನಿಯಾದಂತಹ ಪ್ಯಾರಿಸ್ನಲ್ಲಿ ಸಭೆಯನ್ನು ಸೇರ್ತಾರೆ. ಎಲ್ಲರೂ ಕೂಡ ಹವಾಮಾನದ ಬದಲಾವಣೆಯ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ. ನೋಡಿ, ಈ ಎಲ್ಲ ಘಟನೆಗಳಿಗೆ ಏನು ಕಾರಣ ಅಂತ ಹೇಳಿದ್ರೆ, ದಟ್ ಈಸ್ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆಯೇ ಇವುಗಳೆಲ್ಲಕ್ಕೂ ಕೂಡ ಬಹುಮುಖ್ಯವಾಗಿರುವಂತಹ ಒಂದು ಕಾರಣಗಳೇ. ಜಗತ್ತಿನ ತಾಪಮಾನ ಅಂತಕ್ಕಂಥದ್ದು ದಿನೇ 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 ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸರಾಸರಿ ತಾಪಮಾನ ಹೆಚ್ಚಾಗ್ತಾ ಇದೆ. ಇದು ಮುಂದೊಂದು ದಿನ ಇಡೀ ಭೂಮಂಡಲವನ್ನೇ ಆಪೋಷಣವನ್ನು ತೆಗೆದುಕೊಂಡ್ರೂ ಆಶ್ಚರ್ಯ ಇಲ್ಲ ವಿದ್ಯಾರ್ಥಿಗಳೇ. ಮನುಕುಲದ ಸಂತತಿಯ ಸರ್ವನಾಶಕ್ಕೆ ಕಾರಣವಾಗಬಹುದಾದಂತಹ ಘಟನೆ ಜಾಗತಿಕ ತಾಪಮಾನ. ಸೊ ಈ ಒಂದು ಕಾರಣವನ್ನ ಚರ್ಚಿಸಿದಂತಹ ಮಹಾನ್ ನಾಯಕರುಗಳು ಪ್ಯಾರಿಸ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಸಭೆಯನ್ನೇ ಸೇರಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಪ್ಯಾರಿಸ್ ಒಪ್ಪಂದ ಅಂತ ನಾವು ಅದನ್ನು ಕರಿತೇವೆ. ಓಕೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಒಂದು ಅಗ್ರಿಮೆಂಟ್ ಅದು. ಬಹಳಷ್ಟು ರಾಷ್ಟ್ರಗಳು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಕೂಡ ಮಾಡಿದ್ದಾವೆ. ಪ್ರತಿಯೊಂದು ರಾಷ್ಟ್ರಗಳು ಕೂಡ ಜಾಗತಿಕ ತಾಪಮಾನವನ್ನು ಕುರಿತಂತೆ ಗಂಭೀರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾವೆ. ಇವತ್ತು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವುದಕ್ಕಾಗಿ ಅನೇಕ ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಪ್ರಯತ್ನಗಳನ್ನು ಕೂಡ ಆರಂಭಿಸಿದ್ದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಜಾಗತಿಕ ತಾಪಮಾನ ಅಂದ್ರೆ ಏನು? ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್?
ಬನ್ನಿ ತಿಳ್ಕೊಳ್ಳೋಣ ಇಂದಿನ ಒಂದು ಅವಧಿಯಲ್ಲಿ. ನೋಡಿ, ಜಾಗತಿಕ ತಾಪಮಾನ ಅಂದ್ರೆ ಏನು? ಜಾಗತಿಕ ತಾಪಮಾನ ಅಂತ ಹೇಳಿದ್ರೆ ಕೆಲವೊಂದು ಅನಿಲಗಳ ಹೆಚ್ಚಳದಿಂದ, ಕೆಲವೊಂದು ಅನಿಲಗಳ ದಿಢೀರ್ ಹೆಚ್ಚಳದ ಕಾರಣದಿಂದ ಭೂಮಿಯ ವಾತಾವರಣ ಏನಿದೆ, ಆ ಭೂಮಿಯ ವಾತಾವರಣದಲ್ಲಿರುವಂತಹ ತಾಪಮಾನ, ಓಕೆ, ಟೆಂಪರೇಚರ್, ಉಷ್ಣಾಂಶ ಹೆಚ್ಚಾಗುವುದಕ್ಕೆ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಸಾಮಾನ್ಯವಾಗಿ ಈಗ ನೋಡಿ, ಭೂಮಿಯ ಮೇಲಿನ ಉಷ್ಣಾಂಶ ಅಂತಕ್ಕಂಥದ್ದನ್ನ ಬಹಳ ವರ್ಷಗಳಿಂದ ಏನ್ ಮಾಡಲಾಗ್ತಾ ಇದೆ, ತುಲನೆ ಮಾಡಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಒಂದು ಉಷ್ಣಾಂಶ ಅಂತಕ್ಕಂಥದ್ದು, ಬಿಸಿ ಏರುವಿಕೆ ಅಂತಕ್ಕಂಥದ್ದು, ತಾಪಮಾನ ಅಂತಕ್ಕಂಥದ್ದು ಸರಾಸರಿಗಿಂತ ಹೆಚ್ಚುತ್ತಿರುವುದನ್ನು ನಾವು ಕಾಣಬಹುದು. ಇದನ್ನೇ ಜಾಗತಿಕ ತಾಪಮಾನ ಅಂತ ಕರೀಬಹುದಾಗಿದೆ. ಓಕೆ, ಸೊ ಕೆಲವೊಂದು ಅನಿಲಗಳು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೆಚ್ಚು ಸೇರ್ತಾ ಇರುವುದನ್ನು ನೋಡ್ಬೋದು ನಾವು. ಇದರ ಪರಿಣಾಮವಾಗಿ ಏನಾಗ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಇದನ್ನೇ ನಾವು ಜಾಗತಿಕ ತಾಪಮಾನ ಅಂತ ಕರಿಬಹುದು ವಿದ್ಯಾರ್ಥಿಗಳೇ. ನೋಡಿ, 1850ನೇ ಇಸ್ವಿಯಿಂದ 1900ನೇ ಇಸ್ವಿಯನ್ನು ನಾವು ಕೈಗಾರಿಕೀಕರಣ ಪೂರ್ವದ ಸ್ಥಿತಿ ಅಂತ ಕರಿತೇವೆ. ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೀವಿ ನಾವು. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಈ ಕೈಗಾರಿಕಾ ಕ್ರಾಂತಿ ಆದಂತಹ ಒಂದು ಸಂದರ್ಭದಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸಲಾಗ್ತದೆ. ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದರ ಪರಿಣಾಮವಾಗಿ ಏನಾಯಿತು, ಓಕೆ, ಅತಿ ಹೆಚ್ಚು ಇಂಧನಗಳನ್ನು ಉರುವಲುಗಳನ್ನು ಬಳಕೆ ಮಾಡಲಾಯಿತು. ಪಳೆಯುಳಿಕೆ ಇಂಧನಗಳನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಯಿತು. ಕಲ್ಲಿದ್ದಲುಗಳನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಯಿತು. ಕಚ್ಚಾ ತೈಲವನ್ನು ಹೆಚ್ಚಾಗಿ ಬಳಕೆ ಮಾಡಲಾಯಿತು. ಇದರಿಂದ ಏನಾಯಿತು, ಮತ್ತೆ ಮಾನವನ ಚಟುವಟಿಕೆಗಳು ಅಂತಂದ್ರೆ ವ್ಯಾಪಕವಾಗಿ ಮಾನವನ ಚಟುವಟಿಕೆಗಳು, ಈಗ ಹರಿಯುತ್ತಿರುವಂತಹ ನದಿಯ ದಿಕ್ಕನ್ನು ಬದಲಾಯಿಸತಕ್ಕಂತಹದ್ದು, ವ್ಯಾಪಕವಾಗಿ ಅಣೆಕಟ್ಟುಗಳನ್ನು ಕಟ್ಟುವುದರ ಮೂಲಕ ನೀರನ್ನ ಹಿಡಿದಿಡಲಿಕ್ಕೆ ಪ್ರಯತ್ನವನ್ನು ಮಾಡತಕ್ಕಂತಹದ್ದು, ಈ ರೀತಿಯಾಗಿರುವಂತಹ ಮಾನವನ ಚಟುವಟಿಕೆಗಳು, ಅರಣ್ಯವನ್ನ ನಾಶ ಮಾಡತಕ್ಕಂತಹದ್ದು ಉರುವಲಿಗೋಸ್ಕರವಾಗಿ. ಸೊ ಈ ರೀತಿಯ ಮಾನವನ ಚಟುವಟಿಕೆಗಳ ಒಂದು ಕಾರಣದಿಂದ, ಹಾಗೆ ಹಸಿರುಮನೆ ಅನಿಲಗಳ ಒಂದು ಕಾರಣಗಳಿಂದ. ಹಸಿರುಮನೆ ಅನಿಲಗಳು ಅಂತಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ, CFC ಅಂತ ಕರಿತೀವಿ. ಮನೆಗಳಲ್ಲಿ ಹೆಚ್ಚಾಗಿ ರೆಫ್ರಿಜರೇಟರ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಗೊತ್ತಿದೆಯೇನೋ ನಮಗೆ, ನಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ನ ನಾವು ಒಂದು ಬಾರಿ ಬಾಗಿಲು ತೆಗೆದು ಮುಚ್ಚೋದ್ರಿಂದ ಎಷ್ಟು CFC ಅಂತಕ್ಕಂತಹ ಒಂದು ಅನಿಲಗಳು ಬಿಡುಗಡೆ ಆಗುತ್ತೆ ಅಂತ. ವಾತಾವರಣಕ್ಕೆ ನಾವು ಯಾವ ರೀತಿಯಾಗಿರುವಂತಹ ದ್ರೋಹವನ್ನು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ, ಪರಿಸರದ ಮೇಲೆ ಯಾವ ರೀತಿಯಲ್ಲಿ ಅತ್ಯಾಚಾರವನ್ನು ಮಾಡ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕಾಗಿದೆ. ಅದಕ್ಕೆ ಪರಿಸರದಲ್ಲಿ ಈ ರೀತಿಯಾಗಿರುವಂತಹ ಬದಲಾವಣೆಗಳಾಗ್ತಾ ಇರುವಂತಹದ್ದು. ಹೀಗೆ ಹಸಿರುಮನೆ ಅನಿಲಗಳ ಕಾರಣದಿಂದ, ಮಾನವನ ಒಂದು ಚಟುವಟಿಕೆಗಳಿಂದ, ಮತ್ತೆ ಪಳೆಯುಳಿಕೆ ಇಂಧನಗಳನ್ನು ಅತಿಯಾಗಿ ಬಳಕೆ ಮಾಡಿದ್ರಿಂದಾಗಿ ಕೈಗಾರಿಕೀಕರಣದ ನಂತರದಲ್ಲಿ ಏನಾಯ್ತು ಅಂದ್ರೆ, ದೀರ್ಘಾವಧಿಯಲ್ಲಿ ಭೂಮಿಯ ಹವಾಮಾನದಲ್ಲಿ ಕಂಡು ಬಂದಂತಹ ಬಿಸಿ ಏರಿಕೆ, ಉಷ್ಣಾಂಶ ಏನಾಯ್ತು, ಹೆಚ್ಚಾಗ್ತಾ ಹೋಯ್ತು. ಇದನ್ನೇ ನಾವು ಜಾಗತಿಕ ತಾಪಮಾನ ಅಂತ ಕರಿತೇವೆ. ಕೈಗಾರಿಕೀಕರಣಕ್ಕಿಂತ ಮುಂಚೆ ಇದ್ದಂತಹ ಉಷ್ಣಾಂಶಕ್ಕೂ ಕೈಗಾರಿಕೀಕರಣದ ನಂತರ ಭೂಮಿಯ ಉಷ್ಣಾಂಶಕ್ಕೂ ಹೋಲಿಕೆ ಮಾಡಿದಾಗ ವ್ಯಾಪಕವಾಗಿ ಭೂಮಿಯ ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಕೈಗಾರಿಕೀಕರಣಕ್ಕಿಂತ ಮುಂಚೆ ಇದ್ದ ಭೂಮಿಯ ತಾಪಮಾನ ಕಡಿಮೆ ಇತ್ತು, ಆದರೆ ಕೈಗಾರಿಕೀಕರಣದ ನಂತರದಲ್ಲಿ ವ್ಯಾಪಕವಾಗಿ ಎಲ್ಲ ರಾಷ್ಟ್ರಗಳು ಕೂಡ, ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಚೈನಾ, ಯುರೋಪಿನ ಇತರೆ ರಾಷ್ಟ್ರಗಳು, ಈ ಎಲ್ಲ ರಾಷ್ಟ್ರಗಳು, ಭಾರತವೂ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಅತಿ ಹೆಚ್ಚು ಹೆಚ್ಚು ಪಳೆಯುಳಿಕೆ ಇಂಧನಗಳನ್ನು ಬಳಕೆ ಮಾಡಿದ್ರಿಂದಾಗಿ, ಕಲ್ಲಿದ್ದಲನ್ನು ಉರಿಸಿದ್ರಿಂದಾಗಿ ಏನಿದೆ, ವಾಹನಗಳ ಅತಿಯಾದ ಬಳಕೆಯಿಂದಾಗಿ ಇವತ್ತು ಅನಿಲಗಳು, ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಫ್ಲೋರೋ ಕಾರ್ಬನ್, ಇವುಗಳೆಲ್ಲ ವ್ಯಾಪಕವಾಗಿ ಪರಿಸರದಲ್ಲಿ ಸೇರಿ ಹೋಗಿವೆ. ಇದರೆಲ್ಲದರ ಪರಿಣಾಮವಾಗಿ ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ ವಿದ್ಯಾರ್ಥಿಗಳೇ. ಇದನ್ನೇ ನಾವು ಜಾಗತಿಕ ತಾಪಮಾನ ಅಂತ ಕರಿತೇವೆ. ಸಾಮಾನ್ಯವಾಗಿ ಜಾಗತಿಕ ತಾಪಮಾನದ ಏರಿಕೆ ಏನಿದೆಯಲ್ಲ, ಇದು ಹವಾಗುಣದ ಬದಲಾವಣೆಗೆ ಸಂಬಂಧಪಟ್ಟಂತ ಒಂದು ಪರಿಕಲ್ಪನೆಯಾಗಿದೆ ವಿದ್ಯಾರ್ಥಿಗಳೇ. ಇತ್ತೀಚಿನ ದಿನಗಳಲ್ಲಿ ಇದನ್ನ ಬಹಳಷ್ಟು ಮಟ್ಟಿಗೆ ವಿಶ್ವದ ನಾಯಕರುಗಳು ಗಂಭೀರವಾಗಿ ತೆಗೆದುಕೊಂಡು ಚರ್ಚಿಸ್ತಾ ಇರುವುದನ್ನು ನೋಡಬಹುದು ನಾವು. ಹಾಗಾದ್ರೆ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಹಸಿರು ಮನೆ ಅನಿಲಗಳ ಹೆಚ್ಚಳ, ಹಸಿರು ಮನೆ ಅನಿಲಗಳಾಗಿರ್ತಕ್ಕಂತಹ ಕ್ಲೋರೋ ಕಾರ್ಬನ್, CFC, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇವುಗಳು ವ್ಯಾಪಕವಾಗಿ ಪರಿಸರದಲ್ಲಿ ಸೇರುತ್ತಿರುವುದೇ ಭೂಮಿಯ ತಾಪಮಾನ ಹೆಚ್ಚಾಗುವುದಕ್ಕೆ ಬಹುಮುಖ್ಯವಾಗಿರುವಂತಹ ಕಾರಣ ವಿದ್ಯಾರ್ಥಿಗಳೇ, ನೆನಪಿನಲ್ಲಿಟ್ಕೊಂಡಿರಿ.
ಇನ್ನು ಎರಡನೇದು ಅರಣ್ಯನಾಶ. ಮನ ಬಂದಂತೆ ಉರುವಲಿಗೋಸ್ಕರವಾಗಿ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಮಾನವ ತನ್ನ ಒಂದು ಪ್ರಶಾಂತವಾಗಿರುವಂತಹ ವಿಶ್ರಾಂತ ಜೀವನವನ್ನು ಕಳೆಯುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ಲಗ್ಗೆ ಇಟ್ಟು ವ್ಯಾಪಕವಾಗಿ ಅರಣ್ಯನಾಶವನ್ನು ಮಾಡಿದ್ದಾನೆ. ಇದೆಲ್ಲದರ ಪರಿಣಾಮದಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತಾ ಇದೆ. ಇದರಿಂದಾಗಿ ಜಾಗತಿಕ ತಾಪಮಾನ ಅಂತಕ್ಕಂತಹದ್ದು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕೈಗಾರಿಕೀಕರಣ, ನಾನು ಆಗ್ಲೇ ಹೇಳಿದ ಹಾಗೆ ಕೈಗಾರಿಕೀಕರಣಕ್ಕಿಂತ ಮುಂಚೆ ಭೂಮಿಯ ತಾಪಮಾನ ಅಂತಕ್ಕಂಥದ್ದು ಬಹಳ ಕಡಿಮೆ ಇತ್ತು. ಆದರೆ ಕೈಗಾರಿಕೀಕರಣದ ನಂತರ ಭೂಮಿಯ ಉಷ್ಣಾಂಶ ಅಂತಕ್ಕಂಥದ್ದು ಸುದೀರ್ಘವಾಗಿ ದಿಢೀರ್ ಅಂತ ಹೆಚ್ಚಾಗಿದೆ ಅನ್ನೋದನ್ನು ನೋಡಬಹುದು. ಹಾಗಾಗಿ ಅತಿ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆ, ಉರುವಲುಗಳ ಬಳಕೆ, ಪಳೆಯುಳಿಕೆ ಇಂಧನದ ಬಳಕೆಯೇ ಇದಕ್ಕೆ ನೇರವಾಗಿರ್ತಕ್ಕಂಥ ಒಂದು ಕಾರಣ. ಕೃಷಿ ಚಟುವಟಿಕೆಗಳು, ನಾವು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ 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 ರಾಸಾಯನಿಕವಾಗಿರ್ತಕ್ಕಂತಹ ಒಂದು ಗೊಬ್ಬರಗಳನ್ನು ಅತಿಯಾಗಿ ಬಳಕೆ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆರ್ಗ್ಯಾನಿಕ್ ಫಾರ್ಮ್ ಅನ್ನು ಬಿಟ್ಬಿಟ್ಟಿದ್ದೇವೆ ನಾವು. ಕೇವಲ ಫರ್ಟಿಲೈಸರ್ಗಳನ್ನು, ಹೆಚ್ಚು ಹೆಚ್ಚು ಕೀಟನಾಶಕಗಳು, ಕಳೆನಾಶಕಗಳನ್ನು ಬಳಕೆ ಮಾಡುವುದರ ಮೂಲಕವಾಗಿ ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಉದ್ದೇಶದಿಂದಾಗಿ ನಾವು ಸಾಕಷ್ಟು ಪರಿಸರವನ್ನ ಮಲಿನಗೊಳಿಸಿದ್ದೇವೆ. ಇದರ ಪರಿಣಾಮವಾಗಿ ಈ ಒಂದು ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಕೂಡ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನು ಸೂರ್ಯನ ನೇರಳಾತೀತ ಕಿರಣಗಳು, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ಸೂರ್ಯನ ನೇರಳಾತೀತ ಕಿರಣಗಳು ಏನಾಗ್ತಾ ಇದಾವೆ ಅಂತಂದ್ರೆ ಭೂಮಿಯನ್ನ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಭೂಮಿಯನ್ನು ರಕ್ಷಣೆ ಮಾಡುವಂತಹ ಓಝೋನ್ ಪದರ ಅಂತಕ್ಕಂಥದ್ದು ರಂಧ್ರ ಆಗಿರೋದ್ರಿಂದಾಗಿ, ಓಝೋನ್ ಪದರ ಅನ್ನುವಂಥದ್ದು ಭೂಮಿಯನ್ನು ರಕ್ಷಣೆ ಮಾಡತಕ್ಕಂಥ ಒಂದು ರಕ್ಷಣಾತ್ಮಕವಾಗಿರುವಂತಹ ಒಂದು ಪದರ. ಅದು ಆ ಪದರ ಏನಾಗಿದೆ ಅಂತ ಹೇಳಿದ್ರೆ ರಂಧ್ರಗೊಂಡಿದೆ, ತೂತು ಬಿದ್ದಿದೆ. ಇದರ ಪರಿಣಾಮವಾಗಿ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಯನ್ನ ಒಳಪ್ರವೇಶ ಮಾಡ್ತಾ ಇದ್ದಾವೆ. ಸೂರ್ಯನ ನೇರಳಾತೀತ ಕಿರಣಗಳು ಮತ್ತೆ ಭೂಮಿಯನ್ನ ಪ್ರವೇಶ ಮಾಡಿದ ನಂತರ ವಾತಾವರಣದಲ್ಲಿ ಸೇರ್ಕೊಳ್ತವೆ. ಅವು ಮತ್ತೆ ಹಿಂದಕ್ಕೆ ಹೋಗೋದಿಲ್ಲ, ರಿಫ್ಲೆಕ್ಟ್ ಆಗೋದಿಲ್ಲ. ಇದರಿಂದಾಗಿಯೂ ಕೂಡ ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ ವಿದ್ಯಾರ್ಥಿಗಳೇ. ಪಳೆಯುಳಿಕೆ ಇಂಧನ, ನಾನು ಆಗ್ಲೇನೆ ಹೇಳಿದಾಗೆ ಕಚ್ಚಾ ತೈಲವನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾವೆ. ಪೆಟ್ರೋಲ್ ಡೀಸೆಲ್ಗಳನ್ನೇ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇದ್ದೇವೆ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಆದ ತಕ್ಷಣ ಬೊಬ್ಬೆ ಹೊಡಿತೇವೆ. ಆದರೆ ಆ ಪಳೆಯುಳಿಕೆ ಇಂಧನಗಳನ್ನು ನಾವು ಬಳಕೆ ಮಾಡುತ್ತಾರೆ ಹೆಚ್ಚು ಮಾಡೋದ್ರಿಂದಾಗಿ ಯಾವ ರೀತಿಯಲ್ಲಿ ಪರಿಸರದಲ್ಲಿ ತಾಪಮಾನ ಹೆಚ್ಚಾಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ವಿದ್ಯಾರ್ಥಿಗಳೇ. ಈ ರೀತಿಯಲ್ಲಿ ಪಳೆಯುಳಿಕೆ ಇಂಧನಗಳು ಕಲ್ಲಿದ್ದಲು ಹೆಚ್ಚು ಹೆಚ್ಚು ಉರಿಸ್ತಾ ಇರತಕ್ಕಂಥದ್ದು. ಇದರಿಂದಾಗಿ ವ್ಯಾಪಕವಾಗಿ ಏನಾಗ್ತಾ ಇದೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಮಾನವನ ಚಟುವಟಿಕೆಗಳು, ಮಾನವ ತನ್ನ ಸ್ವಾರ್ಥಕ್ಕಾಗಿ ಭೂಮಿಯ ಮೇಲೆ ಸಾಕಷ್ಟು ಅತ್ಯಾಚಾರವನ್ನು ನದಿಯ ದಿಕ್ಕನ್ನೇ ಬದಲಾವಣೆ ಮಾಡುವಂತಹ ಒಂದು ಹಂತಕ್ಕೆ ಬಂದಿದ್ದಾನೆ. ವಿಜ್ಞಾನ ತಂತ್ರಜ್ಞಾನದಲ್ಲಾದಂತಹ ಬದಲಾವಣೆಗಳನ್ನ, ಆವಿಷ್ಕಾರಗಳನ್ನ ಬಳಸಿಕೊಂಡು ಆತ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾನೆ. ವಿದ್ಯುತ್ ಶಕ್ತಿಯ ತಯಾರಿಕೆ ಮಾಡುವ ಹೆಸರಿನಲ್ಲಿ ನದಿಯನ್ನೇ ಹಿಡಿದಿಡುವಂತಹ, ನದಿಯ ಒಂದು ನೀರನ್ನೇ ಹಿಡಿದಿಡುವಂತಹ ಒಂದು ತಾಕತ್ತನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲದರ ಪರಿಣಾಮವಾಗಿ ಭೂಮಿಯಲ್ಲಿ ಮಾನವನ ಚಟುವಟಿಕೆಗಳು ಅತಿ ಹೆಚ್ಚಾದಷ್ಟು ಜಾಗತಿಕ ತಾಪಮಾನವು ಕೂಡ ಹೆಚ್ಚಾಗ್ತಿರೋದನ್ನ ಕೂಡ ನೋಡಬಹುದು ವಿದ್ಯಾರ್ಥಿಗಳೇ. ಇನ್ನು ಪ್ರಾಕೃತಿಕ ಅಂಶಗಳು ಕೂಡ ಜಾಗತಿಕ ತಾಪಮಾನದ ಏರಿಕೆಗೆ ಬಹುಮುಖ್ಯವಾದಂತಹ ಕಾರಣಗಳು. ಸಾಮಾನ್ಯವಾಗಿ ಜ್ವಾಲಾಮುಖಿಗಳು ಸ್ಫೋಟಿಸ್ತವೆ. ಜ್ವಾಲಾಮುಖಿಗಳು ಸ್ಫೋಟಿಸಿದಂತಹ ಸಂದರ್ಭದಲ್ಲಿ, ಮತ್ತೆ ಕಾಳ್ಗಿಚ್ಚು, ಭೂಮಿಯಲ್ಲಿರುವಂತಹ ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಕಾಳ್ಗಿಚ್ಚಿನಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಹಜವಾಗಿಯೇ ಭೂಮಿಯಲ್ಲಿ ಅದು ಹೆಚ್ಚು 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 ಹೊಗೆಯನ್ನ ಉತ್ಪಾದನೆ ಮಾಡ್ತದೆ. ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಪರಿಸರದಲ್ಲಿ ವ್ಯಾಪಕವಾಗಿ ಹರಡೋದನ್ನು ನೋಡಬಹುದು. ಒಂದು ಜ್ವಾಲಾಮುಖಿಯಿಂದ ಅದೆಷ್ಟೋ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚಾಗುವುದನ್ನು ಕೂಡ ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ. ಹೀಗೆ ಪ್ರಕೃತಿಯೂ ಕೂಡ ಕಾರಣ. ಆದರೆ ಪ್ರಕೃತಿ ಎಲ್ಲವನ್ನು ಸರಿದೂಗಿಸ್ಕೊಳ್ತದೆ. ಆದರೆ ಮಾನವ ಮಾಡುತ್ತಿರುವಂತಹ ಅನಾಚಾರಗಳಿಂದಾಗಿ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳೇ. ಈ ಕಾರಣಗಳನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ಪರಿಸರದ ಮೇಲೆ ಜಾಗತಿಕ ತಾಪಮಾನದಿಂದ ಆಗುವಂತಹ ಪರಿಣಾಮ ಏನು, ಎಫೆಕ್ಟ್ ಏನು ಅಂತ ನೋಡೋದಾದ್ರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಾಳ್ಗಿಚ್ಚು, ಇತ್ತೀಚೆಗೆ ಅಮೆಜಾನ್ ಅನ್ನುವಂತಹ ಒಂದು ಕಾಡಿನಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿಯೂ ಕೂಡ ದಟ್ಟವಾಗಿರ್ತಕ್ಕಂಥ ಅರಣ್ಯಕ್ಕೆ ದಿಢೀರಂತ ಬೆಂಕಿ ಬಿತ್ತು. ಇಡೀ ಅರಣ್ಯ ಸಂಪೂರ್ಣವಾಗಿ ಸುಟ್ಟು ಕರಕಲಾಯಿತು ವಿದ್ಯಾರ್ಥಿಗಳೇ. ಅಮೆಜಾನ್ ಕಾಡುಗಳನ್ನ ಲಂಗ್ಸ್ ಅಥವಾ ಹಾರ್ಟ್ ಆಫ್ ದ ಅರ್ತ್ ಅಂತ ಕರಿತೀವಿ, ಲಂಗ್ಸ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ಒಂದು ರೀತಿಯಲ್ಲಿ ಭೂಮಿಯ ಶ್ವಾಸಕೋಶ ಇದ್ದಂತೆ ಅಮೆಜಾನ್ ಕಾಡುಗಳು. ಆದರೆ ಅಮೆಜಾನ್ ಕಾಡುಗಳಲ್ಲಿಯೇ ಬೆಂಕಿ ಬಿದ್ದದ್ದು ಬಹಳ ವಿಪರ್ಯಾಸ ವಿದ್ಯಾರ್ಥಿಗಳೇ. ಇದಕ್ಕೆ ಕಾರಣ ಏನು ಅಂದ್ರೆ ಭೂಮಿಯ ತಾಪಮಾನದ ಹೆಚ್ಚಳದಿಂದಾಗಿ ದಿಢೀರಂತ ಅರಣ್ಯದಲ್ಲಿಯೂ ಕೂಡ ಕಾಡುಗಳಲ್ಲಿ ಕಾಡ್ಗಿಚ್ಚು ಅಂತಕ್ಕಂಥದ್ದು ಕಾಣಿಸ್ಕೊಳ್ತು. ಇನ್ನು ಕ್ಷಾಮ, ಬರಗಾಲ ಅಂತ ಏನು ಕರಿತೀವಿ, ಬರಗಾಲ ಅಂತಕ್ಕಂಥದ್ದು ಉಂಟಾಗ್ತದೆ, ಕಾಡ್ಗಿಚ್ಚು ಉಂಟಾಗ್ತದೆ. ಹಾಗೇನೆ ಓಝೋನ್ ಪದರ ಅಂತಕ್ಕಂಥದ್ದು ಈಗಾಗಲೇ ರಂಧ್ರ ಆಗಿದೆ, ಆ ರಂಧ್ರ ಮತ್ತಷ್ಟು ಮಗದಷ್ಟು ದೊಡ್ಡದಾಗ್ತಾ ಹೋಗ್ತದೆ. ಹಾಗೇನೆ ನೀರಿನ ಒಂದು ಕೊರತೆ, ಜಲದ ಕೊರತೆ,
ಇತ್ತೀಚೆಗೆ ಆ, ಆಫ್ರಿಕಾ ಖಂಡದಲ್ಲಿ 2 ರಾಷ್ಟ್ರಗಳ ಮಧ್ಯೆ ನೀರಿಗೋಸ್ಕರವಾಗಿ ಯುದ್ಧ ನಡೀತಾ ಇದೆ ವಿದ್ಯಾರ್ಥಿಗಳೇ. ನೆನಪಿನಲ್ಲಿ ಇಟ್ಕೊಂಡಿರಿ. ಇನ್ನೊಂದು ಮಹಾಯುದ್ಧ ನಡೆಯೋದೇ ಆದ್ರೆ ಅದು ನೀರಿಗೋಸ್ಕರವಾಗಿ ಅಂತ ಒಬ್ಬ ಚಿಂತಕ ಹೇಳ್ತಾನೆ. ಅಂದ್ರೆ ಜಲಕ್ಷಾಮ ಉಂಟಾಗ್ತದೆ. ನಾವು ನೀರನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಕುಡಿಯುವಂತಹ ನೀರನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳೇ. ಸಾಕಷ್ಟು ಪೋಲ್ ಮಾಡ್ತಾ ಇದ್ದೇವೆ. ನಮಗಿನ್ನೂ ಕೂಡ ಅದರ ಗಾಂಭೀರ್ಯತೆ ಅರ್ಥ ಆಗಿಲ್ಲ. ಹಾಗಾಗಿ ಜಲದ ಕೊರತೆ ಉಂಟಾಗ್ತದೆ ಮುಂದಿನ ದಿನಮಾನಗಳಲ್ಲಿ. ಇದಕ್ಕೆ ಕಾರಣ ಜಾಗತಿಕ ತಾಪಮಾನ. ಭೂಮಿಯ ಉಷ್ಣಾಂಶ ಹೆಚ್ಚಾದಂತೆ ಭೂಮಿಯ ಮೇಲಿರುವಂತಹ ಜಲದ ಮೂಲಗಳು ಏನಾಗ್ತವೆ? ಬತ್ತಿ ಹೋಗ್ತವೆ, ಒಣಗಿ ಹೋಗ್ತವೆ. ಎಲ್ಲಿ ಕುಡಿತೀರಾ ನೀರನ್ನ ನೀವು? ಅವಾಗ ಚರಂಡಿಯಲ್ಲಿರೋ ನೀರು ಕುಡಿಬೇಕಾಗ್ತದೆ. ಆ ನೀರು ಸಿಗೋದಿಲ್ಲ ನಿಮಗೆ. ಅಂತಹ ಒಂದು ಸ್ಥಿತಿ ಇದೆ. ಹಾಗಾಗಿ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಒಂದು ಗಂಭೀರ ಸಮಸ್ಯೆ ವಿದ್ಯಾರ್ಥಿಗಳೇ. ಇನ್ನು ಜೀವ ವೈವಿಧ್ಯತೆಯ ಕಣ್ಮರೆ ವಿದ್ಯಾರ್ಥಿಗಳೇ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಗುಬ್ಬಚ್ಚಿ ಅನ್ನುವಂಥ ಒಂದು ಸಣ್ಣ ಪಕ್ಷಿ ಇತ್ತು. ಇವತ್ತು ನೋಡೋಣ ಅಂದ್ರೂ ಗುಬ್ಬಚ್ಚಿ ಕಾಣಿಸೋದಿಲ್ಲ. ಎಂತಹ ಒಂದು ಜೀವಿ ಪರಂಪರೆ ಅದು. ಅದನ್ನು ನಾವು ಕಳ್ಕೊಂಡಿದ್ದೇವೆ. ಸಾಕಷ್ಟು ಭೂಮಿ ಮೇಲಿರುವಂತಹ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಕಣ್ಮರೆ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಅನೇಕ ಪಕ್ಷಿಗಳು, ಪ್ರಾಣಿಗಳು ಹೇಳ ಹೆಸರಿಲ್ಲದಂತೆ ಕಣ್ಮರೆ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ಜಾಗತಿಕ ತಾಪಮಾನ. ಭೂಮಿಯ ಉಷ್ಣಾಂಶ ಹೆಚ್ಚುತ್ತಾ ಇರೋದ್ರಿಂದಾಗಿ ಆ ಪ್ರಾಣಿ ಪಕ್ಷಿ ಪ್ರಭೇದಗಳು, ಸಸ್ಯ ಪ್ರಭೇದಗಳು ಇವತ್ತು ಕಣ್ಮರೆ ಆಗ್ತಾ ಇದ್ದಾವೆ. ಅವುಗಳನ್ನು ಹೆದರಿಸುವಂತಹ ಒಂದು ಶಕ್ತಿ ಅವುಗಳಲ್ಲಿಲ್ಲ. ಹೀಗೆ ತಾಪ ದಿನಗಳು ಅಂದ್ರೆ ಬಿಸಿಲಿನಿಂದ ಕೂಡಿರ್ತಕ್ಕಂತಹ ದಿನಗಳು ಹೆಚ್ಚಾಗ್ತಾ ಇದ್ದಾವೆ. ಕೆಲವೊಂದು ದಿನ ಸೆಕೆಯನ್ನು ತಡಿಲಿಕ್ಕಾಗೋದಿಲ್ಲ ನಮಗೆ. ಮರದ ನೆರಳನ್ನ ಆಶ್ರಯಿಸಿದ್ರು ಕೂಡ ಅಷ್ಟೊಂದು ಸೆಕೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಸಮುದ್ರದಲ್ಲಿರುವಂತಹ ನೀರಿನ ಮಟ್ಟವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಬ್ಯಾಂಕಾಕ್ ಅನ್ನುವಂತಹ ಒಂದು ರಾಷ್ಟ್ರ ಏನಿದೆ ಅದು ಮುಳುಗಡೆ ಆಗುತ್ತೆ ಅನ್ನುವಂತಹ ಒಂದು ವರದಿಗಳು ಬರ್ತಾ ಇದಾವೆ ವಿದ್ಯಾರ್ಥಿಗಳೇ. ಇನ್ನು ಆಹಾರದ ಸರಪಳಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಅಂದ್ರೆ ಆಹಾರದ ಸರಪಳಿ ಅಂತಕ್ಕಂಥದ್ದು ಏನು ಕರಿತೀವಿ ನಾವು ವಿಜ್ಞಾನದಲ್ಲಿ, ಚೈನ್, ಫುಡ್ ಚೈನ್ ನಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇರೋದನ್ನು ಕೂಡ ನೋಡ್ಬೋದು ವಿದ್ಯಾರ್ಥಿಗಳೇ. ಇನ್ನು ಸಮುದ್ರದಲ್ಲಿ ಆಮ್ಲೀಯತೆಯ ಮಟ್ಟವೂ ಕೂಡ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಓಕೆ, ಸಮುದ್ರದಲ್ಲಿ ಆಮ್ಲೀಯತೆಯ ಮಟ್ಟ ಹೆಚ್ಚಾಗೋದ್ರಿಂದ ಏನಾಗುತ್ತೆ? ಸಮುದ್ರದ ತಳದಲ್ಲಿರುವಂತಹ ಜೀವ ವೈವಿಧ್ಯತೆ ನಾಶ ಆಗುತ್ತೆ ವಿದ್ಯಾರ್ಥಿಗಳೇ. ಇದೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ಜಾಗತಿಕ ತಾಪಮಾನ ವಿದ್ಯಾರ್ಥಿಗಳೇ. ಜಾಗತಿಕ ತಾಪಮಾನ. ನಾವು ಇವುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮಾನವನಿಗೆ ಕ್ಯಾನ್ಸರ್ನಂತಹ ರೋಗಗಳು ಬರ್ತಾ ಇದ್ದಾವೆ. ಇತ್ತೀಚೆಗೆ COVID-19 ಅನ್ನುವಂತಹ ಒಂದು ಪಿಡುಗು ಆರಂಭವಾಯಿತು. ಅದು ವ್ಯಾಪಕವಾಗಿ ಹಬ್ಬಿತು. ಏನು ಗೊತ್ತೇನೋ ಇದಕ್ಕೆ ಕಾರಣ? ಇದಕ್ಕೆ ಕಾರಣನೇ ಜಾಗತಿಕ ತಾಪಮಾನ ವಿದ್ಯಾರ್ಥಿಗಳೇ. ಈ ರೀತಿಯಾಗಿರುವಂತಹ ಹೊಸ ಹೊಸ ವೈರಸ್ಗಳು ಸೃಷ್ಟಿ ಆಗ್ಲಿಕ್ಕೆ ಕಾರಣ ಜಾಗತಿಕ ತಾಪಮಾನವೇ ಆಗಿರುತ್ತೆ. ನೆನ್ಪಿಟ್ಕೊಂಡಿರಿ ವಿದ್ಯಾರ್ಥಿಗಳೇ. ಅದು ಕೂಡ ಬಹುಮುಖ್ಯವಾಗಿರುವಂತಹ ಒಂದು ಕಾರಣ. ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಅರಿತುಕೊಳ್ಬೇಕಾದದ್ದು ಬಹಳ ಇದೆ. ಜಾಗತಿಕ ತಾಪಮಾನದಿಂದಾಗಿ ವೈರಸ್ಗಳು ಕೂಡ ಮ್ಯುಟೇಷನ್ ಹೊಂದುತ್ತವೆ, ರೂಪಾಂತರಗೊಳ್ತಕ್ಕಂಥದ್ದು. ಸೊ ಅದು ಕೂಡ ಪರಿಸರ ತಜ್ಞರ ಒಂದು ಅಭಿಪ್ರಾಯವಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ, ಜಾಗತಿಕ ತಾಪಮಾನದ ಪರಿಣಾಮಗಳನ್ನ. ಇನ್ನು ಮುಂದುವರೆದು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾದಂತಹ ಅನಿಲಗಳನ್ನು ಕುರಿತು ನಾವು ಚರ್ಚೆ ಮಾಡೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಬಹಳ ಮುಖ್ಯವಾಗಿರುವಂತಹ ಒಂದು ಅನಿಲ ಯಾವುದು ಅಂತಂದ್ರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, ಹಾಗೆಯೇ ಕಾರ್ಬನ್ ಮೊನಾಕ್ಸೈಡ್, ಮಿಥೇನ್ ಅನ್ನುವಂತಹದ್ದು, ಇನ್ನು ಓಝೋನ್ ಅನ್ನುವಂತಹದ್ದು, CFC ಕ್ಲೋರೋಫ್ಲೋರೋ ಕಾರ್ಬನ್, ಹಾಗೆಯೇ HFC ಹೈ ಫ್ಲೋರೋ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಈ ಎಲ್ಲ ಅನಿಲಗಳು ಭೂಮಿಯಲ್ಲಿ ತಾಪಮಾನ ಹೆಚ್ಚಾಗೋದಕ್ಕೆ ಬಹುಮುಖ್ಯವಾದ ಕಾರಣಗಳಾಗಿರ್ತವೆ. ಹಾಗಾದ್ರೆ ನಾವು ಜಾಗತಿಕ ತಾಪಮಾನವನ್ನು ತಡೆಯಲಿಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬಹುದು ಅಂತ ನೋಡೋದಾದ್ರೆ, ನೋಡಿ, ಸಾಮಾನ್ಯವಾಗಿ ನಾವು ಜಾಗತಿಕ ತಾಪಮಾನವನ್ನು ತಡಿಬೇಕು ಅಂತ ಹೇಳಿದ್ರೆ ಹಸಿರು ಇಂಧನಗಳನ್ನ, ಸ್ವಚ್ಛ ಇಂಧನವನ್ನ ಹೆಚ್ಚಾಗಿ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ಹಸಿರು ಇಂಧನ ಮತ್ತು ಸ್ವಚ್ಛ ಇಂಧನಗಳನ್ನ ಬಳಕೆ ಮಾಡಬೇಕು. ಹಸಿರು ಇಂಧನ ಮತ್ತು ಸ್ವಚ್ಛ ಇಂಧನ ಅಂತಂದ್ರೆ ಯಾವ್ಯಾವುದು ನೋಡಿ? ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಕೆ ಮಾಡತಕ್ಕಂಥದ್ರಿಂದ ಏನಾಗುತ್ತೆ? ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದೇ ಇಲ್ಲ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಕೆ ಮಾಡೋದ್ರಿಂದ. ಪರಿಸರ ಸ್ನೇಹಿ ವಾಹನಗಳು ಇವುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ರಿಂದ ನಾವು ಏನ್ ಮಾಡಬಹುದು? ಜಾಗತಿಕ ತಾಪಮಾನವನ್ನು ತಡಿಬಹುದು. ಹೆಚ್ಚು ಅರಣ್ಯಗಳನ್ನು ಬೆಳೆಸ್ತಕ್ಕಂಥದ್ರಿಂದಾಗಿ ಭೂಮಿಯ ಮೇಲ್ಗಡೆ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಕಡಿಮೆ ಆಗುತ್ತೆ, ಆಮ್ಲಜನಕದ ಪ್ರಮಾಣವನ್ನ ಹೆಚ್ಚಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಸಮುದಾಯದ ಸಾರಿಗೆಯನ್ನು ಅವಲಂಬಿಸ್ತಕ್ಕಂಥದ್ದು ಅಲ್ವಾ? ನೋಡಿ, ಬಹಳಷ್ಟು ಜನ ಏಕಾಂಗಿಯಾಗಿ ಪ್ರಯಾಣವನ್ನು ಮಾಡ್ತಿರ್ತಾರೆ. ಅವರೆಲ್ಲರೂ ಕೂಡ ಸಮುದಾಯದ ಸಾರಿಗೆ ಅಂದ್ರೆ ಬಸ್ನಲ್ಲಿ ಪ್ರಯಾಣ ಮಾಡೋದ್ರಿಂದ, ಎಲ್ಲರೂ ಕೂಡ ಒಂದು ವೆಹಿಕಲ್ ನಲ್ಲಿ ಪ್ರಯಾಣ ಮಾಡೋದ್ರಿಂದಾಗಿ ಏನ್ ಮಾಡಬಹುದು? ಸಾಕಷ್ಟು ಇಂಧನವನ್ನು ಉಳಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಸಮುದಾಯ ಸಾರಿಗೆಯನ್ನು ಅವಲಂಬಿಸಬೇಕು. ಇನ್ನು ಪುನರ್ ನವೀಕರಣ ಮಾಡಬಹುದಾಗಿರ್ತಕ್ಕಂತಹ ಇಂಧನ ಮೂಲಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು. ಸೌರಶಕ್ತಿ ಇರಬಹುದು, ಸೌರಶಕ್ತಿಯನ್ನು ಬಳಕೆ ಮಾಡ್ತಕ್ಕಂಥದ್ದು, ಜಲಶಕ್ತಿಯನ್ನು ಬಳಕೆ ಮಾಡ್ತಕ್ಕಂಥದ್ದು, ಭೂಶಕ್ತಿಯನ್ನು ಬಳಕೆ ಮಾಡ್ತಕ್ಕಂತಹದ್ದು. ಈ ರೀತಿ ನವೀಕರಣ ಮಾಡಬಹುದಾದಂತಹ ಇಂಧನ ಮೂಲಗಳನ್ನ ನಾವು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳತಕ್ಕಂಥದ್ದು. ಆ ಮೂಲಕವಾಗಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಜಾಗತಿಕ ತಾಪಮಾನವನ್ನು ತಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗೇನೆ ಸೋಲಾರ್ ಪೆನಾಲ್ ಅಂತ ಬಳಸ್ತೀವಿ ನಾವು. ಸೋಲಾರ್ ಪೆನಾಲ್ಗಳು ಸೌರ ಫಲಕಗಳನ್ನು ಬಳಕೆ ಮಾಡ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಾವು ಏನ್ ಮಾಡಬಹುದು? ಜಲಜನಕವನ್ನ ಬಳಕೆ ಮಾಡಿಕೊಂಡು
ಅದರಿಂದ ವಿದ್ಯುತ್ತನ್ನು ತಯಾರು ಮಾಡ್ಕೊಂಡು ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದರಿಂದಾಗಿ ಪರಿಸರದ ಮೇಲೆ ಯಾವುದೇ ರೀತಿಯಾಗಿರುವಂತಹ ಹಾನಿ ಉಂಟಾಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗೆಯೇ ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಪಳೆಯುಳಿಕೆ ಇಂಧನಗಳು ಅಂತ ಹೇಳಿದ್ರೆ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಪಳೆಯುಳಿಕೆ ಇಂಧನಗಳು ಅಂತ ಹೇಳಿದ್ರೆ ಕಲ್ಲಿದ್ದಲು ಏನಿದೆ ಅದು ಪಳೆಯುಳಿಕೆ ಇಂಧನ. ಅದನ್ನು ನಾವು ಕೈ ಬಿಡಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕು. ಎಥಿನಾಲ್ ಬ್ಲೆಂಡೆಡ್ ಆಯಿಲ್ ಅನ್ನ ಬಳಕೆ ಮಾಡತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಮಾಡೋದ್ರಿಂದ ನಾವು ಏನು ಮಾಡಬಹುದು, ತಾಪಮಾನವನ್ನು ತಡಿಬಹುದಾಗಿದೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳಾಗಿ ನೀವು ಇದನ್ನ ಅನುಸರಿಸಬೇಕು. ಜಾಗತಿಕ ತಾಪಮಾನವನ್ನು ತಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೊಣೆ. ಇನ್ನು ಜಾಗತಿಕ ತಾಪಮಾನವನ್ನು ತಡೆಯಲಿಕ್ಕೆ ನಡೆದಂತಹ ವಿಶ್ವದ ಪ್ರಯತ್ನಗಳನ್ನು ನೋಡೋದಾದ್ರೆ, ವಿಶ್ವದ ಪ್ರಯತ್ನಗಳನ್ನ ಬಹಳ ಮುಖ್ಯವಾಗಿರುವಂತಹದ್ದು ವಿಶ್ವದ ಪೃಥ್ವಿ ದಿನವನ್ನ 1992ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು. ಪ್ರಥಮ ಪೃಥ್ವಿ ದಿನವನ್ನು ಆಚರಣೆ ಮಾಡಲಾಯಿತು ವಿದ್ಯಾರ್ಥಿಗಳೇ. ಅಂದ್ರೆ ಭೂಮಿಯ ಹುಟ್ಟುಹಬ್ಬವನ್ನ ಆಚರಿಸುವ ರೀತಿಯಲ್ಲಿ ಭೂಮಿಯ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತಹ ದೇಶದಲ್ಲಿ ಪ್ರಥಮ ವಿಶ್ವ ಪೃಥ್ವಿ ದಿನವನ್ನು ಆಚರಣೆ ಮಾಡಲಾಯಿತು. ಸೊ ಇದು ಜಾಗತಿಕ ತಾಪಮಾನವನ್ನು ತಡೆಯುವುದಕ್ಕಾಗಿ ಅರಿವನ್ನು ಮೂಡಿಸುವುದಕ್ಕೋಸ್ಕರವಾಗಿ ನಡೆದಂತಹ ಒಂದು ಜಾಗತಿಕ ಮಟ್ಟದ ಒಂದು ಪ್ರಯತ್ನ ಅಂತ ಹೇಳ್ಬೋದು ನಾವು. ಇನ್ನು 2005ನೇ ಇಸ್ವಿನಲ್ಲಿ ಕ್ಯೂಟೋ ಅನ್ನುವಂತಹ ಒಂದು ಕ್ಯೂಟೋ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಅಭಿವೃದ್ಧಿಯನ್ನ ಹೊಂದಿರುವ ದೇಶಗಳು ಕಾರ್ಬನ್ ಬಿಡುಗಡೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತೆ ಇದು ನಿರ್ಬಂಧವನ್ನು ಹೇರ್ತದೆ ವಿದ್ಯಾರ್ಥಿಗಳೇ. ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಯಾವ್ಯಾವುದು? ಅಮೆರಿಕ, ಓಕೆ, ಯುರೋಪಿನ ಬಹುತೇಕ ರಾಷ್ಟ್ರಗಳು, ರಷ್ಯಾ. ಈ ರಾಷ್ಟ್ರಗಳು ಈಗಾಗಲೇ ಅಭಿವೃದ್ಧಿಯನ್ನು ಹೊಂದಿರೋದ್ರಿಂದ ಈ ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿ ಕಾರ್ಬನ್ ಬಿಡುಗಡೆಯ ಪ್ರಮಾಣವನ್ನು ಏನು ಮಾಡಬೇಕು, ಗಣನೀಯವಾಗಿ ಕಡಿಮೆ ಮಾಡಬೇಕು ಅಂಥೇಳಿ ಈ ಒಂದು ಒಪ್ಪಂದ ಆ ರಾಷ್ಟ್ರಗಳಿಗೆ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸ್ತದೆ. ಹಾಗಾಗಿ ಆ ರಾಷ್ಟ್ರಗಳು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾವೆ ಅಂದರೆ ಕಾರ್ಬನ್ ಬಿಡುಗಡೆಯ ಪ್ರಮಾಣವನ್ನು, ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತಕ್ಕಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಇನ್ನು 2016ನೇ ಇಸ್ವಿನಲ್ಲಿ ಪ್ಯಾರಿಸ್ ಅನ್ನುವಂಥ ಒಂದು ಒಪ್ಪಂದ ಆಯಿತು ವಿದ್ಯಾರ್ಥಿಗಳೇ. ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ನ ಕುರಿತಂತೆ ಒಂದು ಟ್ರೀಟಿ. ಅದು ಸುಮಾರು 195ಕ್ಕೂ ಹೆಚ್ಚು ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿದ್ವು. ಈ ಒಂದು ಒಪ್ಪಂದದಲ್ಲಿ ಇಡೀ ಜಗತ್ತಿನ ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡುವ ಒಂದು ಗುರಿಯನ್ನ ಎಲ್ಲ ರಾಷ್ಟ್ರಗಳು ಕೂಡ ನಾವು ಪಾಲಿಸುತ್ತೇವೆ, ಈ ಗುರಿಯನ್ನು ನಾವು ಸಾಧಿಸ್ತೇವೆ ಅಂತೇಳಿ ಕಂಕಣಬದ್ಧವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಅಂದ್ರೆ ಕೈಗಾರಿಕೀಕರಣ ಆಗೋದಕ್ಕಿಂತ ಮುಂಚೆ ಭೂಮಿಯ ಮೇಲೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಗೆ ಮತ್ತೆ ವಾಪಸ್ ನಾವು ಮರಳಬೇಕಾಗಿದೆ. ಓಕೆ, ಕೈಗಾರಿಕೀಕರಣದಿಂದಾಗಿ ಭೂಮಿಯ ತಾಪಮಾನ ಹೆಚ್ಚಾಗಿದೆ. ಆ ತಾಪಮಾನವನ್ನು ಎಷ್ಟು ಕಡಿಮೆ ಮಾಡ್ಬೇಕು ನಾವು? 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡಬೇಕಾಗಿದೆ. ಆಗ ಮಾತ್ರ ನಾವು ಭೂಮಿಯ ತಾಪಮಾನವನ್ನು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಭೂಮಿಯ ಸರ್ವನಾಶ ಖಂಡಿತ, ಮನುಕುಲದ ಸರ್ವನಾಶ ಖಂಡಿತ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಜಾಗತಿಕ ತಾಪಮಾನವನ್ನು ತಡೆಯಲು ನಡೆದಂತಹ ಬಹು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಯತ್ನ ವಿದ್ಯಾರ್ಥಿಗಳೇ. ಇನ್ನು IPCC ವರದಿಯನ್ನು ನೋಡೋದಾದ್ರೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಜಗತ್ತಿನ 2000 ಪರಿಣಿತರ ತಂಡವೊಂದು ಜಾಗತಿಕ ತಾಪಮಾನದ ಏರಿಕೆಯನ್ನು ಕುರಿತಂತೆ ವೈಜ್ಞಾನಿಕವಾಗಿರತಕ್ಕಂಥ ವರದಿಯನ್ನು ಸಿದ್ಧಪಡಿಸಿ ಅದರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ದಟ್ ಇಸ್ ಕಾಲ್ಡ್ IPCC ರಿಪೋರ್ಟ್. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ವರದಿಯ ಪ್ರಕಾರವೇ ನಾವು ಈಗಾಗಲೇ ಏನು ಚರ್ಚೆ ಮಾಡಿದ್ವಿ, ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವಂತಹದ್ದು, ಹಾಗೆಯೇ ನೀರ್ಗಲ್ಲುಗಳು ಕರಗ್ತಾ ಇರುವಂತಹದ್ದು, ಇದನ್ನ ಎಲ್ಲವನ್ನ ತಮ್ಮ ಒಂದು ವರದಿಯಲ್ಲಿ, IPCCಯ ವರದಿಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿನೇ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವುಗಳು ಕೂಡ ಜಾಗತಿಕ ತಾಪಮಾನವನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ವಿದ್ಯಾರ್ಥಿಗಳೇ. ಐ ಹೋಪ್ ಯು ಅಂಡರ್ಸ್ಟುಡ್. ನನಗನ್ಸುತ್ತೆ ನೀವು ಇವತ್ತಿನ ಒಂದು ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಕಲಿಕಾಂಶಗಳು ಈ ರೀತಿ ಇರ್ತದೆ. ಜಾಗತಿಕ ತಾಪಮಾನ ಅಂದರೆ ಭೂಮಿಯ ಒಂದು ತಾಪಮಾನ, ಸರಾಸರಿ ತಾಪಮಾನ ಹೆಚ್ಚಾಗುವುದನ್ನೇ ನಾವು ಜಾಗತಿಕ ತಾಪಮಾನ ಅಂತ ಕರಿತೇವೆ. ಸಾಮಾನ್ಯವಾಗಿ ಕೈಗಾರಿಕೀಕರಣ ಪೂರ್ವ ಸ್ಥಿತಿ ಏನಿದೆ ಆ ಪೂರ್ವ ಸ್ಥಿತಿಗೆ ನಾವು ಮರಳಬೇಕಾಗಿದೆ. ಆ ಒಂದು ಕೈಗಾರಿಕೀಕರಣ ಪೂರ್ವ ಸ್ಥಿತಿಯಲ್ಲಿ ಪಡೆದಿರತಕ್ಕಂತಹ ದತ್ತಾಂಶಗಳ ಆಧಾರದ ಮೇಲೆ, ಸಾಕ್ಷ್ಯಗಳ ಆಧಾರದ ಮೇಲೆ, ಮಾಹಿತಿಯ ಆಧಾರದ ಮೇಲೆ ನಮಗೆ ಕಂಡು ಬಂದಿರುವಂಥದ್ದು ಏನು ಅಂದರೆ ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದನೇ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು. ಓಕೆ, ಸೊ ಇದಕ್ಕೆ ಕಾರಣಗಳು, ಅದರ ಪರಿಣಾಮಗಳು, ಅವುಗಳನ್ನೆಲ್ಲವನ್ನು ಕೂಡ ನೀವು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ಹೋಗಿ. ಇನ್ನು ಜಾಗತಿಕ ತಾಪಮಾನವನ್ನು ತಡೆಯುವ ನಿಟ್ಟಿನಲ್ಲಿ ನಡೆದಂತಹ ಬಹುಮುಖ್ಯವಾಗಿರುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಪಟ್ಟಿ ಮಾಡಿದ್ದೇನೆ. ಅವುಗಳನ್ನು ಕೂಡ ನೀವು ಮತ್ತೊಮ್ಮೆ ಮಗದೊಮ್ಮೆ ಜ್ಞಾಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಪ್ಯಾರಿಸ್ ಒಪ್ಪಂದ, ಕ್ಯೂಟೋ ಒಪ್ಪಂದ, ವಿಶ್ವ ಪೃಥ್ವಿ ದಿನ, IPCCಯ ಒಂದು ವರದಿಯ ಮೇಲೆ ತೆಗೆದುಕೊಂಡಂಥ ಕ್ರಮಗಳು. ಇನ್ನು ಪ್ರಶ್ನೆ, ಸಂಭವನೀಯ ಪ್ರಶ್ನೆ, ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಜಾಗತಿಕ ತಾಪಮಾನವನ್ನು ತಡೆಯಲು ನಡೆದಂತಹ ಪ್ರಯತ್ನಗಳನ್ನು, ವಿಶ್ವದಾದ್ಯಂತ ನಡೆದ ಪ್ರಯತ್ನಗಳನ್ನು ವಿವರಿಸಿ ಅಂತ ಹೇಳಿ ಪಠ್ಯಪುಸ್ತಕದಲ್ಲಿ ಇದಕ್ಕಿಂತ ಹೆಚ್ಚಿನ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಅಧ್ಯಯನವನ್ನು ಮಾಡಿ ಹೆಚ್ಚು ಹೆಚ್ಚು ತಿಳಿದುಕೊಂಡು ಉತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ.
ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ನೀವು ನನ್ನನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಶ್ನಿಸಬಹುದು ಅಥವಾ ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು ವಿದ್ಯಾರ್ಥಿಗಳೇ. ಇನ್ನು ಗ್ರಂಥಋಣ ಹೆಚ್ಚಿನ ಒಂದು ಅಭ್ಯಾಸಕ್ಕಾಗಿ ಇಲ್ಲಿ ಪುಸ್ತಕಗಳ ಪಟ್ಟಿಯನ್ನು ನೀಡಿದ್ದೇನೆ. ಇವುಗಳನ್ನು ನೀವು ಸಾಧ್ಯವಾದರೆ ಕೊಂಡು ಓದಿ ಅಥವಾ ಗ್ರಂಥಾಲಯದಿಂದ ಎರವಲಾಗಿ ಪಡೆದು ನೀವು ನಿಮ್ಮ ಜ್ಞಾನವನ್ನು ಸಂಪದ್ಭರಿತಗೊಳಿಸ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೊಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಘಟಕಾಂಶದೊಂದಿಗೆ ನಿಮ್ಮ ಮುಂದೆ ನಾನು ಹಾಜರಾಗ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.